ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೀಯರೇ. ಇದರಿಂದ ಪಂಚಾಂಗ ವಿಶೇಷ. ಇದನ್ನು ವಿಶ್ವಾವಸನಾಮ ಸಂವತ್ಸರ ಉತ್ತರಾಯಣ ಶಿಶಿರ ಋತು ಪಾಲ್ಗುಣ ಶುದ್ಧ ಏಕಾದಶಿ ಶುಕ್ರವಾರ 27/2/2026. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಶುಕ್ರವಾರ, ತಿಥಿ ಬಂದು ಏಕಾದಶಿ, ರಾತ್ರಿ 10 ಗಂಟೆ 12 ನಿಮಿಷದವರೆಗೂ. ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ಇರತಕ್ಕಂಥದ್ದು. ಯೋಗ ಬಂದು ಆಯುಷ್ಮಾನು ಮತ್ತು ಕರ್ಣ ಬಂದು ವಣಿಜಾಗಿರ್ತಕ್ಕಂಥದ್ದು. ಆರಿದ್ರ ನಕ್ಷತ್ರ ಬೆಳಗ್ಗೆ 10:55 ಇರ್ತಕ್ಕಂಥದ್ದು. ಅದಾದಮೇಲೆ ರಾಹುಕಾಲ, ಗುಳಿಕ ಕಾಲ, ಅರ್ಧ ಪ್ರಹರಿ ಕಾಲ, ಯಮಗಂಟ ಕಾಲಕ್ಕೆ ಬಂದಾಗ ವಾಕ್ಯ ರೀತಿಯಲ್ಲಿ 10:30 12 ರಾಹುಕಾಲ, 7:30 9 ಗುಳಿಕ ಕಾಲ, 1:30 3 ಅರ್ಧ ಪ್ರಹರ ಕಾಲ, 3 4 ಯಮಗಂಟ ಕಾಲ. ಇದು ಎಲ್ರಿಗೂ ತಿಳಿದಿರ್ತಕ್ಕಂಥ ವಿಷಯ. ಎಲ್ಲ ಕ್ಯಾಲೆಂಡರ್ಗಳಲ್ಲಿ ಎಲ್ಲ ಕಡೆ ಹಾಕಿರ್ತಾರೆ. ಆದರೆ ಸಿದ್ಧಾಂತ ರೀತಿ ಅಂದರೆ ಸೂರ್ಯನ ಬಿಂಬಿನೇಮಿ ಮತ್ತು ಸೂರ್ಯಾಸ್ತದ ಲೆಕ್ಕಾಚಾರದ ಹಾಕಿದಾಗ ರಾಹುಕಾಲ 11 ಗಂಟೆ 7 ನಿಮಿಷದಿಂದ 12:36 ಗುಳಿಕ ಕಾಲ 8:09 9:38 ಅರ್ಧ ಪ್ರಹರಿ ಬಂದು 2:05 3:34 ಯಮಗಂಟ ಬಂದು 3:34 5 ಗಂಟೆ 3 ನಿಮಿಷದವರೆಗೂ ಇರ್ತಕ್ಕಂಥದ್ದು. ಅಮೃತ ಗಡಿಗೆಗಳು ಹಗಲತ್ನಲ್ಲಿ 9 10:30. ದಿನದ ವಿಶೇಷ ಏನಪ್ಪ ಅಂದರೆ ಇವತ್ತು ಸರ್ವೇಶಾಂ ಏಕಾದಶಿ ಅಂದರೆ ಭಾಗವತ ಏಕಾದಶಿ ಅಲ್ಲ ಬೇರೆ ಬರ್ತದೆ, ವೈಷ್ಣವ ಏಕಾದಶಿ, ಸ್ಮಾರ್ತ ಏಕಾದಶಿ ಅಂತ ಆ ಗಡಿಗೆಗಳ ಮೇಲೆ ಮಾಡ್ತಾರೆ. ಸಾಧ್ಯವಾದಷ್ಟು ಈ ವರ್ಷದಲ್ಲಿ ಎಲ್ಲ ಸರ್ವೇಶಾಂ ಏಕಾದಶಿ ಎಲ್ಲ ಒಂದೇ ದಿನ ಬಂದಿರತಕ್ಕಂಥದ್ದು ವಿಶೇಷ ಇರತಕ್ಕಂಥದ್ದು. ಅಲ್ಲಿಂದ ದ್ವಾದಶ ರಾಶಿಗಳ ದಿನಭವಿಷ್ಯಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಸ್ಥಿರತೆ, ಹಣಕಾಸು ಪರಿಸ್ಥಿತಿಯಲ್ಲಿ ಸ್ಥಿರತೆ. ಏನಪ್ಪ, ರೇಷ್ಮೆ ಕೃಷಿಕರಿಗೆ ಉತ್ತಮ ಮಾರ್ಗದರ್ಶಿ ಸಿಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಬಣ್ಣ ಅದೃಷ್ಟ ಬಣ್ಣ. ಅದೇ ರೀತಿಯಲ್ಲಿ ವೃಷಭ ರಾಶಿಗೆ ಬಂದಾಗ ಸಮಾಜದಲ್ಲಿ ಕೀರ್ತಿ, ನೂತನ ಹೂಡಿಕೆಗಳಲ್ಲಿ ಶುಭ, ಗೃಹ ಸೌಖ್ಯ, ಹೂವು ಹಣ್ಣು ತರಕಾರಿ ಬೆಳೆಗಾರರಿಗೆ ಉತ್ತಮವಾದ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಹೂವು ಹಣ್ಣು ಪೂಜಾ ದ್ರವ್ಯ ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ಒಳ್ಳೆಯದಾದ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಗೋಗ್ರಾಸ ನೀಡಿ, ಗೋಗ್ರಾಸ ಅಂದರೆ ಹಸುವಿಗೆ ಉಣಬಡಿಸ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ವ್ಯಾಪಾರಸ್ಥರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಇತರೆ ವ್ಯವಹಾರಗಳು ಮಾಡ್ತಕ್ಕಂಥವ್ರಿಗೆ ಮಿಶ್ರ ಫಲ ಇರ್ತಕ್ಕಂಥದ್ದು. ವ್ಯವಸಾಯದಲ್ಲಿ ರೈತರಿಗೆ ಕಾರ್ಯವಿಘ್ನ, ರೈತರಿಗೆ ಮಾತ್ರ ಇವತ್ತು ಅಷ್ಟು ಶುಭಕರವಾಗಿಲ್ಲ. ಯಾರಿಗೆ? ಮಿಥುನ ರಾಶಿಯವರಿಗೆ. ಸಹೋದ್ಯೋಗಿಗಳಿಗೆ, ವಿನ್ಯಾಸಕರಿಗೆ, ವಸ್ತ್ರ ವಿನ್ಯಾಸಕರಿಗೆ, ರೇಷ್ಮೆ ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಈ ಡ್ರೈ ಫ್ರೂಟ್ಸು, ಸಾಂಬಾರು ಪದಾರ್ಥಗಳು, ಕಾಫಿ ಪುಡಿ, ಟೀ ಪುಡಿಯೋದು ಮಾರ್ತಕ್ಕಂಥವ್ರುಗಳ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ವಿಷ್ಣು ಸಹಸ್ರನಾಮ ಪಠಿಸಿ ಅಥವಾ ಅದನ್ನು ಕೇಳಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಂದರೆ ಕರ್ಕಾಟಕ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಬಂಧುಗಳ ಮಿಲನ, ಹಣಕಾಸಿನ ಪರಿಸ್ಥಿತಿಯಲ್ಲಿ ಸ್ಥಿರತೆ, ಹೈನುಗಾರಿಕೆಯಲ್ಲಿ ಶುಭ, ಜಾನುವಾರು ವ್ಯಾಪಾರಿಗಳಿಗೆ ಉತ್ತಮವಾದ ಲಾಭ ದೊರಕತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಾರಲ್ಲ, ಪೆಸ್ಟಿಸೈಡ್ಸ್ ಮಾರ್ತಕ್ಕಂಥವ್ರು, ರಸಗೊಬ್ಬರಗಳು ಮಾರ್ತಕ್ಕಂಥವ್ರು, ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ದುರ್ಗಾ ಪರಮೇಶ್ವರನ ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಸಿಂಹರಾಶಿಗೆ ಬಂದಾಗ ವ್ಯಾಪಾರ, ವ್ಯವಹಾರ, ವ್ಯವಸಾಯಗಳಲ್ಲಿ ಶುಭ ಅಂದರೆ ಶುಭಕರವಾಗಿರ್ತಕ್ಕಂಥ ದಿನ. ಯಾರು ಸಿಂಹರಾಶಿಯವರಿಗೆ ಅದರಲ್ಲಿ ನೋ ಡೌಟು. ಉತ್ತಮ ಹಣಕಾಸು ನಿರ್ವಹಣೆ, ಶೇಂಗಾ, ಎಳ್ಳು, ಎಣ್ಣೆಕಾಳುಗಳು ಬೆಳೀತಕ್ಕಂಥ ರೈತರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಚೀನಿವಾರ, ಕಮ್ಮಾರ, ನೇಕಾರ, ಕುಂಬಾರ ಇವರಿಗೆಲ್ಲನೂ ವೃತ್ತಿಪರರು, ಅವರಿಗೆಲ್ಲ ಒಳ್ಳೆಯದಾದ ದಿನ ಇವತ್ತು. ನೀವು ಕುಲದೇವತೆಯನ್ನು ಧ್ಯಾನ ಮಾಡಿ. 4 ಅದೃಷ್ಟ ಸಂಖ್ಯೆ ನೈಋತ್ಯ ಅದೃಷ್ಟ ದಿಕ್ಕು, ಕಿತ್ತಳೆ ಬಣ್ಣ ಅದೃಷ್ಟ ಬಣ್ಣ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಏನಪ್ಪ ಅಂದರೆ ಅಧಿಕವಾದ ಒತ್ತಡಗಳು, ಹಣಕಾಸು ಹೊಂದಿಸುವಲ್ಲಿ ಸಫಲತೆ, ದುಡ್ಡು ಕೊರತೆ ಇರತಕ್ಕಂಥದ್ದನ್ನು ಹೊಂದಿಸ್ತಕ್ಕಂಥದ್ರಲ್ಲಿ ಸಫಲತೆ ಕಾಣ್ತಕ್ಕಂಥದ್ದು. ಗುರುದಯೆಯಿಂದ ಎಲ್ಲ ಶುಭಕರವಾಗಿ ನಡೀತಕ್ಕಂಥದ್ದು. ಈ ಹುಣಸೆ ಹಣ್ಣು ಬೆಲ್ಲದ ಬೆಳೆಗಾರರಿಗೆ ಈ ದಿನ ಮಾರ್ಕೆಟಲ್ಲಿ ಒಳ್ಳೆಯ ವ್ಯಾಪಾರ ಆಗ್ತದೆ, ಲಾಭ ಸಿಗ್ತದೆ. ಈ ಜವಳಿ ಅಂಗಡಿ ಇಟ್ಟಿರ್ತಕ್ಕಂಥವ್ರು, ರೆಡಿಮೇಡ್ ಗಾರ್ಮೆಂಟ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಈ ದಿನ ಯಾರು ಕನ್ಯಾ ರಾಶಿಯವರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಆಗ್ತಕ್ಕಂಥದ್ದು. ಗೋವಿಂದ ನಾಮ ಸ್ಮರಣೆ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ತುಲಾರಾಶಿಗೆ ಬಂದಾಗ ಆದಾಯದಲ್ಲಿ ಕೊರತೆ, ಅಧಿಕವಾದ ಖರ್ಚುಗಳು, ವೃತ್ತ ತಿರುಗಾಟ, ಅಧಿಕವಾದ ಕೆಲಸದ ಹೊರೆ. ಕಾಫಿ, ಟೀ, ರಬ್ಬರು ಪ್ಲಾಂಟರ್ಸ್ಗೆ ಅಧಿಕವಾದ ಕೆಲಸದ ಹೊರೆ. ಈ ಎಲೆಕ್ಟ್ರಾನಿಕ್ಸು ಡಿವೈಸಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಹೌಸ್ ಹೋಲ್ಡ್ ಆರ್ಟಿಕಲ್ಸು, ರೆಫ್ರಿಜರೇಟರ್ಗಳಂತೆ, ವಾಷಿಂಗ್ ಮಿಷಿನ್ಗಳಂತೆ, ಮಿಕ್ಸಿಗಳು ಇವರು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ ಇರ್ತಕ್ಕಂಥದ್ದು.
ದತ್ತಾತ್ರೇಯ ಸ್ವಾಮಿಯನ್ನು ಧ್ಯಾನ ಮಾಡಿ ಗುರು ದತ್ತಾತ್ರೇಯನ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಕಾರ್ಯದಲ್ಲಿ ಸಫಲತೆ, ಬಂಧು ಮಿತ್ರರ ಭೇಟಿ, ಮಕ್ಕಳಿಂದ ಶುಭ ಸುದ್ದಿ, ತರಕಾರಿ ಹೂವು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ರಿಯಲ್ ಎಸ್ಟೇಟ್ ವ್ಯಾಪಾರದಲ್ಲಿ ಯಾರಿರ್ತಾರೆ ಅವರಿಗೆಲ್ಲ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಒಳ್ಳೆ ಲಕ್ಕಿ ಡೇ ಇವತ್ತು. ಮಹಾಲಕ್ಷ್ಮಿ ಅಷ್ಟೋತ್ತರ ಯಾವ್ದಾರ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಷ್ಟೋತ್ತರ ನಾಮ ಪೂಜೆ ಆದರೂ ಮಾಡಿಸಿ, ಇಲ್ಲಾಂದರೆ ಮೊಬೈಲಲ್ಲಿ ಹಾಕ್ಕೊಂಡು ಅಷ್ಟೋತ್ತರ ನಾಮನ ಕೇಳಿ, ಅಥವಾ ನಿಮಗೆ ಬರೋಂಗಿದ್ರೆ ಪಾರಾಯಣ ಮಾಡಿ. ಅದರಿಂದ ನಿಮಗೆ ಒಳ್ಳೇದಾಗ್ತಕ್ಕಂಥದ್ದು ಯಾರಿಗೆ ವೃಶ್ಚಿಕ ರಾಶಿಯವರಿಗೆ 4 ಅದೃಷ್ಟ ಸಂಖ್ಯೆ ನಿರುತ್ತೆ. ಅದೃಷ್ಟ ದಿಕ್ಕು ಕೇಸರಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲದ ಧನುಸು ರಾಶಿಗೆ ಬಂದಾಗ ಆದ್ಮೇಲೆ ದೇವ ಪ್ರೇರಣೆಯಿಂದ ಶುಭ ಕಾರ್ಯ ಸಫಲತೆ, ಉತ್ತಮ ಹಣದ ಒಳಹರಿವು. ಈ ಜೇನು ಸಾಕಣೆ ಮಾಡ್ತಕ್ಕಂಥವ್ರು, ಅಣಬೆ ಕೃಷಿ, ರೇಷ್ಮೆ ಕೃಷಿಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಪೂಜಾ ದ್ರವ್ಯಗಳು ಮಾಡ್ತಕ್ಕಂಥವರು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಈ ದಿನ. ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಧ್ಯಾನ ಮಾಡಿ. 6 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಸಿರು, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಎಲ್ಲ ಕಾರ್ಯಗಳಲ್ಲಿ ಮಂದ ಪ್ರಗತಿ, ಆರೋಗ್ಯದಲ್ಲಿ ವ್ಯತ್ಯಯ. ಶುಂಠಿ, ತಂಬಾಕು, ಈರುಳ್ಳಿ ಬೆಳೆಗಾರರಿಗೆ ಬಹಳ ಶುಭಕರವಾಗಿರ್ತಕ್ಕಂಥ ದಿನ. ವೈದ್ಯರಿಗೆ ಒಳ್ಳೆಯ ಪ್ರಾಕ್ಟೀಸ್ ಆಗ್ತಕ್ಕಂಥದ್ದು ಇವತ್ತು. ದುರ್ಗಾ ಪರಮೇಶ್ವರಿ ಧ್ಯಾನ ಮಾಡಿ. 7 ಅದೃಷ್ಟ ಸಂಖ್ಯೆ ಉತ್ತರ, ಅದೃಷ್ಟ ದಿಕ್ಕು ಹಳದಿಯ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಲಾಭದ ಆದಾಯಗಳಲ್ಲಿ ಮಿಶ್ರ ಫಲಗಳು. ಹತ್ತು ಕಡೆ ಆದಂಗೂ ಇರಲ್ಲ, ಇದಂಗೆ ಹೋದಂಗೂ ಇರಲ್ಲ, ನಷ್ಟವೂ ಇರಲ್ಲ, ಲಾಭ ಇರಲ್ಲ, ಸಮವಾಗಿರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಸುಧಾರಣೆ. ಮಾವು, ಹಲಸು, ಗೇರು ಬೀಜ ಬೆಳೆಗಾರರಿಗೆ ಹೆಚ್ಚಿನ ಕೆಲಸದ ಹೊರೆ. ಈ ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರು, ಸಿಮೆಂಟು, ಗ್ರಾನೈಟ್ ಇಂಥದ್ದು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಲಕ್ಷ್ಮೀನಾರಾಯಣನ ಧ್ಯಾನ ಮಾಡಿ, ಸ್ಮರಣೆ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮೀನರಾಶಿಗೆ ಕಡೆಯದಾಗ ಬಂದಾಗ ಪ್ರಯಾಣದ ಸಾಧ್ಯತೆ, ಎಲ್ಲಾದರೂ ಹೋಗ್ಬೇಕು ಅಂತಕ್ಕಂಥ ಲೆಕ್ಕಾಚಾರ ಬರ್ತಕ್ಕಂಥದ್ದು ಇವತ್ತು. ಪ್ರಯಾಣ ಇರ್ತಕ್ಕಂಥದ್ದು, ಅದರ ಸಾಧ್ಯತೆ ಇರ್ತಕ್ಕಂಥದ್ದು. ಪ್ರಯಾಣದಿಂದ ಶುಭ ಹಾಗೂ ಲಾಭ 2 ರೀತಿಯಲ್ಲಿ ನಿಮಗೆ ಪ್ರಯಾಣ ಹೋಗ್ತಿರಲ್ಲ ನೀವು, ಯಾವುದೇ ಒಳ್ಳೆಯ ಕಾರ್ಯಕ್ಕಾಗಿ ಪ್ರಯಾಣ ಮಾಡಬೇಕಾಗಿರ್ತಕ್ಕಂಥದ್ದು, ಶುಭ ಲಾಭ ಬರ್ತಕ್ಕಂಥದ್ದು. ಹಣಕಾಸು ಕೊರತೆ ಕಾಣೋದಿಲ್ಲ. ಬಂಧು ಮಿತ್ರರ ಮಿಲನ ಆಗ್ತಕ್ಕಂಥದ್ದು. ಅಡಿಕೆ, ತೆಂಗು ಬೆಳೆಗಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ವ್ಯಾಪಾರ. ನೀವು ನಿಮ್ಮ ಕುಲದೇವತೆ ಯಾವುದಿದ್ದರೆ ಅದನ್ನು ಧ್ಯಾನ ಮಾಡಿ. ಸಾಧ್ಯವಾದರೆ ಹತ್ತಿರದಲ್ಲಿದ್ದರೆ ಕುಲದೇವತೆಯ ದರ್ಶನ ಪಡ್ಕೊಳ್ಳಿ, ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. ಆದ್ಮೇಲೆ ಇದು ಈ ದಿನದ 12 ರಾಶಿಗಳ ದಿನ ಭವಿಷ್ಯ ಆಗಿರ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಚಾನಲ್ನ ನೀವು ಲೈಕ್ ಮಾಡಿ, ವಿಷಯಗಳನ್ನ ಶೇರ್ ಮಾಡಿ. ಅದೇ ರೀತಿಯಲ್ಲಿ ನೀವು ನಿಮ್ಮ ಸ್ನೇಹಿತರಿಂದ ನಿಮಗೆ ಸಬ್ಸ್ಕ್ರಿಪ್ಷನ್ ಕೊಡಿಸಿ, ಮತ್ತು ನೀವು ಬರ್ತಕ್ಕಂಥ ಯಾವುದೇ ಅನುಮಾನಗಳ ಕಾಮೆಂಟ್ ರೂಪದಲ್ಲಿ ತಿಳಿಸಿ. ನಿಮಗೆ ಸೂಕ್ತವಾದ ಮಾರ್ಗದರ್ಶನ ಮತ್ತು ಸಲಹೆ ಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಆಗಿರ್ತಕ್ಕಂಥದ್ದು. ಅಂದರೆ ತಮಗೆಲ್ಲರಿಗೂ ಈ ದಿನ ಲಕ್ಷ್ಮೀ ಜನಾರ್ದನನ ಒಳ್ಳೇದು ಮಾಡಲಿ ಅಂತೇಳಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಜೈ ಶ್ರೀರಾಮ್.